ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ಬ್ಲಾಗ್ಸ್. ಸೊ ಇವತ್ತಿನ ಬ್ಲಾಗ್ನಲ್ಲಿ ಸ್ವಲ್ಪ ಹಬ್ಬದ ರಿಚುವಲ್ಸ್ ತೋರಿಸೋಣ ಅಂತ ಹೇಳಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಒಂದು ಈಸಿ ಸ್ನ್ಯಾಕ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ಸೊ ಏನಂದರೆ ಊರಲ್ಲಿ ಹಬ್ಬ ಇದೆಯಲ್ಲ, ಅದರಿಂದ ಹಬ್ಬದಲ್ಲಿ ಏನೇನು ರಿಚುವಲ್ಸ್ ಮಾಡ್ತಾರೆ ಅಂದರೆ ವಿಜಯದಶಮಿ ದಿನ ನಮ್ಮೂರಿನಲ್ಲಿ ಸ್ವಲ್ಪ ಹಬ್ಬ ಮಾಡ್ತಾರೆ. ಅದನ್ನೆಲ್ಲ ನಿಮ್ಮ ಜೊತೆ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ಇದು ವಿಜಯದಶಮಿ ಹಿಂದಿನ ದಿನ ದೇವಸ್ಥಾನದ ಹತ್ರ ಭಜನೆ ಕಾರ್ಯಕ್ರಮ ಎಲ್ಲ ಮಾಡ್ತಾರೆ. ಸೊ ಅಲ್ಲಿ ಹಾಗೆ ಕೂತಿದ್ವಲ್ಲ, ಸೊ ಮೆಹಂದಿ ಹಾಕ್ಸ್ಕೊಳ್ತಿದ್ದೆ ಕೈಗೆ. ಆ್ಯಂಡ್ ಇದು ಆವತ್ತಿನ ಮಾರ್ನಿಂಗ್. ಇದು ದೇವಸ್ಥಾನದ ಹತ್ರ ನಾರ್ಮಲಾಗಿ ಆರತಿ ಎಲ್ಲ ಮಾಡ್ತಾರಲ್ಲ, ಆ ರೀತಿ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಸ್ವಲ್ಪ ಇವೆಂಟ್ಸ್ ಥರ ಎಲ್ಲ ಮಾಡ್ತಾರೆ. ಸ್ವಲ್ಪ ಅಲ್ಲೇ ಅಡುಗೆ ಮಾಡಿಸಿ ಊರಿನವರೆಲ್ಲ ಅಲ್ಲೇ ಜೊತೇಲಿ ಊಟ ಮಾಡ್ತಾರೆ. ಸೊ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗೋಣ ಅಂತ ಹೇಳಿ ಈ ಸ್ಯಾರಿನ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ಈ ರೀತಿ ಇದೆ, ಲೇಸ್ದೇ ಸ್ವಲ್ಪ ಎಂಬ್ರಾಯ್ಡ್ರಿಂಗ್ ವರ್ಕ್ ಇರೋ ಥರ ಇದೆ ಈ ಸ್ಯಾರಿನಲ್ಲಿ. ಇವಾಗ ಪಾಪು ಇರೋದ್ರಿಂದ ಬೇಗ ಪ್ಲೀಟ್ಸ್ ಮಾಡೋಕ್ಕಾಗಲ್ಲ ಆ್ಯಂಡ್ ಸೀರೆ ಅರ್ಜೆಂಟ್ನಲ್ಲಿ ಉಡೋಕ್ಕಾಗೋದಿಲ್ಲ. ಸೊ ನನ್ನ ಕಸಿನ್ ಸಿಸ್ಟರ್ ಮನೆಗೆ ಕೊಟ್ಟು ಕಳಿಸ್ತಾ ಇದ್ದೀನಿ. ಸೊ ಅವಳು ಪ್ಲೀಟಿಂಗ್ ಮಾಡಿಕೊಡ್ತಾಳೆ ಅಂತ ಹೇಳಿ ಅಲ್ಲಿ ಕೊಟ್ಟು ಕಳಿಸ್ದೆ. ಆ್ಯಂಡ್ ಹೀಗೆ ರೀತಿ ಕಾಣ್ತಾ ಇದ್ದೆ. ಆ್ಯಂಡ್ ಇವಾಗ ಆರತಿ ತೊಗೊಂಡು ದೇವಸ್ಥಾನದ ಹತ್ರ ಬಂದಿದ್ದೀವಿ. ಎಲ್ಲರೂ ಊರಿನವರೆಲ್ಲ ಪೂರ್ತಿ ಎಲ್ಲರೂ ಆರತಿ ತೊಗೊಂಡು ಬಂದುಬಿಟ್ಟು, ಆ್ಯಂಡ್ ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿಗೆ ಎಲ್ಲರೂ ಹೋಗಿ ಸ್ವಲ್ಪ ಪೂಜೆ ಮಾಡಿಸ್ಕೊಂಡು ಹಾಗೆ ಎಲ್ಲರೂ ಅಲ್ಲೇ ಒಂದೇ ಹತ್ರ ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಮಾಡಿಬಿಟ್ಟು ಬರೋದು. ಆ್ಯಂಡ್ ಇಲ್ಲಿ ಹಬ್ಬ ಎಲ್ಲ ಮುಗಿದ್ಮೇಲೆ ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿ ಹೋಗ್ತೀವಿ. ಅಲ್ಲಿಂದ ಬಂದಿದ್ದು ಎಲ್ಲ ಆಯಿತು, ಪೂಜೆ ಎಲ್ಲ ಮುಗಿದ್ಮೇಲೆ ಇಲ್ಲೆಲ್ಲರೂ ಊಟ ಮಾಡ್ತಾಯಿದ್ದಾರೆ. ಸೊ ನಾನು ನನ್ನ ಕಸಿನ್ಸ್ ಎಲ್ಲ ಒಂದು ಕಡೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ದೇವಸ್ಥಾನದ ಹತ್ರ. ಇಷ್ಟೇ, ಇನ್ನೇನಿಲ್ಲ ಹಬ್ಬದ್ದು. ನಾನು ಪೂರ್ತಿ ಎಲ್ಲ ಕ್ಯಾಪ್ಚರ್ ಮಾಡಿಲ್ಲ, ಎಷ್ಟು ಪಾಸಿಬಲ್ ಆಗುತ್ತೆ ಅಷ್ಟು ಮಾತ್ರ ಕ್ಯಾಪ್ಚರ್ ಮಾಡಿದ್ದೆ. ಸೊ ಅಲ್ಲಿಂದ ಬಂದಮೇಲೆ ಒಂದು ಎಂಗೇಜ್ಮೆಂಟ್ ಇತ್ತು, ಸೊ ಅಲ್ಲಿ ಕೂಡ ಹೋಗಿ ಬಂದಿದ್ದಾಯಿತು. ಪಾಪು ಮಲಗಿದ್ದಾನೆ ಆ್ಯಂಡ್ ಅವನು ಎದ್ದೇಳೋ ಅಷ್ಟರಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ಬಂದೆ. ಸೊ ಬೆಳಗ್ಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾವ ಜ್ಯುವೆಲ್ರಿ ವೇರ್ ಮಾಡಿದ್ದೆ ಅಂತ. ಸೊ ಇದು ಜುಮ್ಕಿ, ಸೊ ಆರ್ಟಿಫಿಷಿಯಲ್ ಒನ್ ಅದು. ಆ್ಯಂಡ್ ಅದ್ರ ಜೊತೆಗೆ ಕತ್ನಲ್ಲಿರೋದು ನಾರ್ಮಲ್ ಗೋಲ್ಡ್ ಒಂದು ಲಾಂಗ್ ಚೈನ್ ವೇರ್ ಮಾಡಿ ಅದಕ್ಕೆ ಬ್ಯಾಂಗಲ್ಸ್ ಹಾಕಿದ್ದೆ ಅಷ್ಟೇ. ಸೊ ಎಲ್ಲ ಮಾರ್ನಿಂಗ್ ಕ್ಯಾಪ್ಚರ್ ಮಾಡ್ತಿದ್ದೆ ವಿಡಿಯೋನ, ಯಾವ ಸ್ಯಾರಿ ಜ್ಯುವೆಲ್ರಿ ಯಾವುದು ಅಂತ ಹೇಳಿ. ಸೊ ಇವತ್ತು ಟೈಮ್ ಸಾಕಾಗಲಿಲ್ಲ, ಅದರಿಂದ ಇವಾಗ ಬಂದಮೇಲೆ ಕ್ಯಾಪ್ಚರ್ ಮಾಡಿದೆ ಅಷ್ಟೇ. ಸೊ ಇವಾಗ ಅದೇನು ಇಯರಿಂಗ್ಸ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಬಿಚ್ಚಿಟ್ಟೆ. ಬಿಕಾಸ್ ಜಾಸ್ತಿ ಹೊತ್ತು ಹೆವಿ ಇಯರಿಂಗ್ಸ್ ವೇರ್ ಮಾಡೋದ್ರಿಂದ ಸ್ವಲ್ಪ ಕಿವಿ ಎಲ್ಲ ಏನಾಗುತ್ತೆ ಅಂದರೆ ಓಲೆ ಹಾಕೋತ್ರ ಸ್ವೆಲ್ಲಿಂಗ್ ಆದಂಗೆ ಆಗುತ್ತೆ. ಅದರಿಂದ ಏನಾದರೂ ಇವೆಂಟ್ ಇದ್ದರೆ ಮುಗ್ದಿದ ತಕ್ಷಣ ಬಿಚ್ಚಿಟ್ಕೊಂಡು ಬಿಡ್ತೀನಿ. ಸೊ ಇವಾಗ ಹಾಗೆ ವೈಪ್ಸ್ ತೊಗೊಂಡು, ಪಾಪುದೆ ವೆಟ್ ವೈಪ್ಸ್ ತೊಗೊಂಡು ಸ್ವಲ್ಪ ಫೇಸೆಲ್ಲ ವೈಪ್ ಮಾಡ್ಕೊಳ್ತಿದ್ದೀನಿ. ಪಾಪು ಎದ್ಮೇಲೆ ಇಲ್ಲಿ ಸ್ವಲ್ಪ ಹೊರಗಡೆ ಹೋಗಿ ಬರೋದಿತ್ತು, ಅದರಿಂದ ಪೂರ್ತಿ ಎಲ್ಲ ಏನೂ ರಿಮೂವ್ ಮಾಡಲಿಲ್ಲ. ನಾರ್ಮಲ್ ಕ್ರೀಮ್ ಏನು ಅಪ್ಲೈ ಮಾಡಿರ್ತೀನಲ್ಲ ಅದೆಲ್ಲ ಹೋಗಲಿ ಅಂತ ಹೇಳಿ ವೈಪ್ಸ್ನಲ್ಲಿ ವೈಪ್ ಮಾಡಿಬಿಟ್ಟು ಜಸ್ಟ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊಳ್ಳೋದು. ಹಬ್ಬ ಎಲ್ಲ ಮುಗೀತು ಆ್ಯಂಡ್ ಅಷ್ಟೇ. ಇನ್ನು ನೆಕ್ಸ್ಟು ದೀಪಾವಳಿವರೆಗೂ ಹಬ್ಬಗಳೆಲ್ಲ ಏನೂ ಇಲ್ಲ. ಆ್ಯಂಡ್ ಇವತ್ತು ಸಂಜೆಗೆ ನಾನ್ ವೆಜ್ ಕುಕ್ ಮಾಡಬೇಕು. ಪಾಪು ಎದ್ಮೇಲೆ ನನ್ನ ಕಸಿನ್ ಸಿಸ್ಟರ್ ಮನೆಗೆ ಹೋಗಿ ಬರೋದಿದೆ. ಆ್ಯಂಡ್ ಇವಾಗ ಹೇರ್ ಎಲ್ಲ ಎಕ್ಸೆಸರೀಸ್ ಏನಿದೆ, ಕ್ಲಿಪ್ಸ್ ಎಲ್ಲ ಆ್ಯಂಡ್ ಹೂ ಮುಡ್ದಿತ್ತು ಒಂದು ರೋಸು, ಅದನ್ನೆಲ್ಲ ತೆಗ್ದಿಟ್ಕೊಂಡು ನಾರ್ಮಲ್ ಹೇರ್ ಬನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಆಲ್ವೇಸ್ ಇದೊಂದು ಹೇರ್ ಬನ್ ಹಾಕಿದ್ರೆ ಅಷ್ಟು ಕಂಫರ್ಟಬಲ್ ಆಗಿರುತ್ತೆ. ಹುಡುಗಿರಿಗೆ ಗೊತ್ತಿರುತ್ತೆ ಎಷ್ಟು ಕಂಫರ್ಟ್ ಇರುತ್ತೆ ಹೇರ್ ಬನ್ ಹಾಕಿದ್ರೆ ಅಂತ. ಹಿಂಗೆಲ್ಲಾದರೂ ಹೊರಗಡೆ ಹೋಗಿ ಬಂದು ಫ್ರೆಶ್ ಅಪ್ ಆಗಿ ಹೇರ್ ಬನ್ ಹಾಕೋದ್ರಲ್ಲಿ ಇರೋ ಸ್ಯಾಟಿಸ್ಫ್ಯಾಕ್ಷನ್ ಯಾವುದ್ರಲ್ಲೂ ಇರೋದಿಲ್ಲ, ಅಷ್ಟು ರಿಲ್ಯಾಕ್ಸ್ ಆಗುತ್ತೆ ಹಾಗೆ ಮಾಡೋದ್ರಿಂದ. ಆ್ಯಂಡ್ ಎಲ್ಲ ಆಯಿತು. ಇವಾಗ ಪಾಪು ಕರ್ಕೊಂಡು ನನ್ನ ಕಸಿನ್ ಸಿಸ್ಟರ್ ಮನೆಗೆ ಹೋಗಿ ಬರೋಣ ಅಂತ ಹೊರಟ. ಆ್ಯಂಡ್ ಅವಳು ಬ್ಯಾಂಗ್ಳೂರ್ನಲ್ಲಿರೋದು. ಯಾವಾಗಾದರೂ ಒಂದೊಂದು ಸಲ ಅಂದರೆ ಹಬ್ಬಗಳಿದ್ದಾಗ ಅಥವಾ ಏನಾದರೂ ಫಂಕ್ಷನ್ಸ್ ಇದ್ದಾಗ ಬರ್ತಾಳೆ ಇಲ್ಲಿ. ಸೊ ಅಲ್ಲಿಂದ ಬಂದು ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ, ಪಾಪುಗೆ ಏನಂದರೆ ಯಾರಾದರೂ ಇದ್ದರೆ ಸುಮ್ಮನೆ ಇರ್ತಾನೆ. ನಮ್ಮ ಮನೆ ಹತ್ರನೇ ಇವ್ರ ಮನೆಯೂ ಕೂಡ ಇರೋದು. ಹಾಗೆ ಅವಳ ಜೊತೆ ಚೆನ್ನಾಗಿರ್ತಾನೆ, ಅದರಿಂದ ಇಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೋಗೋಣ ಅಂತ ಹೇಳಿ
ಇಲ್ಲೇ ಇದ್ವಿ. ನನಗೇನಂದರೆ ಮುಂಚೆಯಿಂದ ಲೈಕ್ ವಿ ಸ್ಟೇ ಲೈಕ್ ಫ್ರೆಂಡ್ಸ್. ಹೆಂಗೆ ಅಂದರೆ ಕಸಿನ್ಸ್ ಥರ ಇರೋದಿಲ್ಲ, ಲೈಕ್ ಫ್ರೆಂಡ್ಸ್ ಥರ ಇರ್ತೀವಿ. ಅದರಿಂದ ಅವಳು ಬಂದರೆ ಬ್ಯಾಂಗ್ಳೂರಿಂದ ಬಂದರೆ ನನ್ನ ಜೊತೆ ಇರ್ತಾಳೆ, ಇಲ್ಲ ನಾನು ಅವ್ರ ಮನೆಗೆ ಹೋಗ್ತೀನಿ, ಆ ರೀತಿ ಇರ್ತೀವಿ. ಬಿಕಾಸ್ ಮದುವೆಗಿಂತ ಮುಂಚೆ ಅಂದರೆ ಯಾವಾಗಲೂ ಜೊತೆಲಿ ಓಡಾಡ್ಕೊಂಡಿರ್ತಿದ್ವಿ. ಇವಾಗ ಸ್ವಲ್ಪ ಚೇಂಜಸ್ ಆಗಿದೆ ಅಷ್ಟೇ. ಆ್ಯಂಡ್ ಅಲ್ಲಿಂದ ಮನೆಗೆ ಬಂದಮೇಲೆ ಸ್ವಲ್ಪ ಪೇಪರ್ ಅವಲಕ್ಕಿ ಅಥವಾ ರಾಗಿ ಅವಲಕ್ಕಿ ಅಂತ ಹೇಳ್ತಾರೆ, ಯಾವುದಾದ್ರೂ ಒಂದು ಅವಲಕ್ಕಿ ಥರನೇ, ಅದನ್ನು ಇವಾಗ ಸ್ವಲ್ಪ ಅದರಿಂದ ಒಂದು ಸ್ನ್ಯಾಕ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದಕ್ಕೆ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕೊಕೊನಟ್ ಆಯಿಲ್ ಮತ್ತು ಕರಿಬೇವು ಬೇಕಾಗುತ್ತೆ. ಸೊ ಇವಾಗ ನಾನು ಒಂದು ಬಾಣಲಿ ತೊಗೊಂಡು ಅದಕ್ಕೆ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೆ ಆಯಿಲು ಅಷ್ಟು ತೊಗೊಳ್ತಾ ಇದ್ದೀನಿ. ನಾನು ಇಲ್ಲಿ ಪ್ಯೂರ್ ಕೊಕೊನಟ್ ಆಯಿಲ್ ತೊಗೊಳ್ತಾ ಇದ್ದೀನಿ. ಅದನ್ನು ಇವಾಗ ಒಂದು 5 to 6 ಸ್ಪೂನ್ಸ್ ಹಾಕ್ಕೊಂಡಿದ್ದೀನಿ. ನನಗೇನಂದರೆ ಏನಾದರೂ ಬಿಸಿ ಸ್ನ್ಯಾಕ್ಸ್ ಅಂದರೆ, ಈವ್ನಿಂಗ್ ಸ್ನ್ಯಾಕ್ಸ್ ಅಂದರೆ ನನಗೆ ಬಿಸಿ ಇರಬೇಕು, ನನಗೆ ಆ ರೀತಿ ಇಷ್ಟ. ಬಟ್ ಮನೇಲಿ ಎಲ್ರಿಗೂ ಈ ರೀತಿ ಏನಾದರೂ ಅಂದರೆ ಸ್ಟೋರ್ ಮಾಡಿಡೋದು ಅಂದರೆ ಯಾವಾಗಾದರೂ ಬೇಕಿದ್ದರೆ ತೊಗೊಂಡು ತಿನ್ನೋ ಥರ ಇರಬೇಕು. ಸೊ ಅದರಿಂದ ಎಲ್ಲರೂ ತಿಂತಾರೆ ಅಂತ ಹೇಳಿ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆ ಹೀಟ್ ಆದಮೇಲೆ ಕಡಲೆ ಬೀಜ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೆ ನಾವು ಇವಾಗ ಏನು ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ತಗೊಂಡಿದ್ವಿ ಅಲ್ವಾ, ಅದನ್ನು ಹಾಕ್ಕೊಳ್ಬೇಕು. ನೀವು ಬೇಕಿದ್ದರೆ ಅದಕ್ಕೆ ಹುರಿಗಡಲೆ ಬರುತ್ತಲ್ಲ, ಅದನ್ನು ಕೂಡ ಹಾಕ್ಕೊಳ್ಬೋದು. ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು. ಈ ಅವಲಕ್ಕಿ ಏನಿರುತ್ತಲ್ಲ, ಈಗ ನಾನು ಹೇಳಿದ್ನಲ್ಲ ರಾಗಿ ಅವಲಕ್ಕಿ, ಇದರಿಂದ ಇನ್ನೊಂದು ರೆಸಿಪಿ ಕೂಡ ಮಾಡ್ಬೋದು. ಬೆಲ್ಲ ಏನಿರುತ್ತಲ್ಲ ಅದನ್ನು ಪಾಕ ಇಟ್ಟು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಅದು ಏನು ಅವಲಕ್ಕಿ ಇರುತ್ತಲ್ಲ ಅದನ್ನ ಹಾಕಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಿದ್ರೆ ಪುರಿ ಉಂಡೆ ಥರ ಇರುತ್ತೆ. ಅಥವಾ ಉಂಡೆ ಮಾಡಿಲ್ಲ ಅಂದರೆ ಹಾಗೆ ಸ್ಪೂನಲ್ಲಿ ಕೂಡ ತಿನ್ಬೋದು. ಹಂಗೂ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್. ಆ್ಯಂಡ್ ಹೆಲ್ತ್ ವೈಸ್ ಕೂಡ ಚೆನ್ನಾಗಿರುತ್ತೆ, ಬಿಕಾಸ್ ಹೋಮ್ ಮೇಡ್ ಅಲ್ವಾ, ಆ್ಯಂಡ್ ಏನು ಕೆಮಿಕಲ್ಸ್ ಏನೂ ಇರೋದಿಲ್ಲ. ಆ್ಯಂಡ್ ಇದು ಪ್ರೋಸೆಸ್ ಫುಡ್ಡು ಆಗಿರೋದಿಲ್ಲ, ಮತ್ತು ಜಾಸ್ತಿ ದಿನ ಇಟ್ಕೊಂಡು ಪ್ಯಾಕ್ಡ್ ಫುಡ್ ಏನೂ ಅಲ್ಲ. ಅದರಿಂದ ಚೆನ್ನಾಗಿರುತ್ತೆ, ಹೋಮ್ ಮೇಡ್ ಅಂತ ಮಾಡ್ಕೊಳ್ಳೋದಷ್ಟೇ. ಬೇಗ ಆಗುತ್ತೆ ಕೂಡ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಬಿಟ್ಟು ಲೈಟಾಗಿ ಸ್ವಲ್ಪ ಪುಡಿ ಉಪ್ಪು ಹಾಕಿ ನಿಮ್ಮ ಟೇಸ್ಟ್ ತಕ್ಕಂತೆ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅಂದರೆ ತಣ್ಣಗಾದ್ಮೇಲೆ ತಿನ್ಕೊಳ್ಬೋದು. ಅಥವಾ ಅಪ್ ಟು 1 ವೀಕ್ ಅಥವಾ 10 ಡೇಸ್ವರೆಗೂ ಕೂಡ ಸ್ಟೋರ್ ಮಾಡ್ಕೊಳ್ಬೋದು. ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕಿಟ್ರೆ ಚೆನ್ನಾಗಿರುತ್ತೆ ಫ್ರೆಶ್ ಆಗೇ. ಇಲ್ಲಾಂದರೆ ಅಂದರೆ ಗಾಳಿ ಆಡಿದ್ರೆ ಏನಾಗುತ್ತೆ ಅಂದರೆ ಮೆತ್ತಗಾಗ್ಬಿಡುತ್ತೆ ಪುರಿ ಥರ. ಅದರಿಂದ ಏನಾದರೂ ಗಾಳಿ ಆಡದೇ ಇರೋರು ಒಂದು ಇದರಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್. ಇದರಲ್ಲಿ ಪುರಿನೂ ಕೂಡ ಹೀಗೆ ಮಾಡ್ಕೊಳ್ಬೋದು ನಾವು. ಅಥವಾ ಅವಲಕ್ಕಿ ಬರುತ್ತಲ್ಲ, ಅದನ್ನೇ ಎಣ್ಣೆನಲ್ಲಿ ಫ್ರೈ ಮಾಡಿ ಕೂಡ ಈ ರೀತಿ ಮಾಡ್ಕೊಳ್ಬೋದು. ಬಟ್ ಅದು ಪ್ರೋಸೆಸ್ ಲಾಂಗ್ ಆಗೋದ್ರಿಂದ ಇದು ಬೇಗ ಆಗುತ್ತೆ. ಆ್ಯಂಡ್ ಟೇಸ್ಟ್ ವೈಸ್ ಕೂಡ ಇದೇ ಚೆನ್ನಾಗಿರುತ್ತೆ. ಅದರಿಂದ ನಾನು ಇದನ್ನೇ ಮಾಡೋಕ್ಕೆ ಪ್ರಿಫರ್ ಮಾಡ್ತೀನಿ. ಸೊ ಇದೇ ರೀತಿ ಏನಾದರೂ ರೆಸಿಪೀಸ್ ಅಥವಾ ಈಸಿ ರೆಸಿಪೀಸ್ನ ಶೇರ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಇಲ್ಲಿ ನನಗೆ ಎಷ್ಟು ಬೇಕು ಸರ್ವ್ ಮಾಡಿ ಇನ್ನು ಮಿಕ್ಕಿದ್ದನ್ನೆಲ್ಲ ಒಂದು ಜಾರ್ಗೆ ಹಾಕಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಏರ್ಟೈಟ್ ಕಂಟೈನರ್ಗೆ ಹಾಕಿ. ಸೊ ಇಷ್ಟೇ. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್.